ಊರಿನ ಜನರೇ ಗಮನಿಸಿ, ನಿಮ್ಮ ಪ್ರೀತಿಯ ಆದೋನಿಸ್ ಬ್ರಾಂಡ್ ಹ್ಯಾಪ್ ಈಗ ನಿಮ್ಮ ನಗರದಲ್ಲಿ. ಪುರುಷರ, ಮಹಿಳೆಯರ, ಮಕ್ಕಳ ಎಲ್ಲಾ ರೀತಿಯ ಫ್ಯಾಷನ್ ಬಟ್ಟೆಗಳು ಒಂದೇ ಕಡೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ದೇವದಾಸಿ ಪದ್ಧತಿ ಸಮಾಜಕ್ಕೆ ಮಾರಕ, ನಿವಾರಣೆ ಕೇವಲ ಒಬ್ಬರ ಜವಾಬ್ದಾರಿಯಲ್ಲ. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು. ಸಹಕಾರಿ ಸಪ್ತಾಹ, ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ. ಗ್ರಾಮಗಳ ಅಭಿವೃದ್ಧಿ, ಸಹಕಾರಿ ಸಂಘ ಬಲಗೊಳಿಸುವುದು ಅಗತ್ಯ. ಸಚಿವ ಎನ್ಎಸ್ ಬಸವರಾಜು. ಮಟೂರು ತಾಂಡದಲ್ಲಿ ಹಳೆ ದ್ವೇಷದಿಂದ ಹಲ್ಲೆ, ಪೊಲೀಸರನ್ನ ಕಟ್ಟಿ ಹಾಕಿಲ್ಲ, ನ್ಯಾಯ ಕೊಡಿಸಿ ಲಾಲಮ್ಮ. ನವೆಂಬರ್ 18ರಂದು ಸಂವಿಧಾನ ರಕ್ಷಣಾ ಜಾಗೃತಿ ಜಾಥಾ, ಮಹಿಳೆಯರು ಭಾಗಿ. ವಿಜಯರಾಣಿ ಸಿರ್ವಾರ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ 27ರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ. ಮೈತ್ರಿ ಕೃಷ್ಣ. ಮತ್ತು ದೇಶದಲ್ಲಿ ಮಾದರಿ ಪೊಲೀಸ್ ಠಾಣೆ ಎಂದು ಹೆಗ್ಗಳಿಕೆಗೆ ಪಾತ್ರವಾದ ಕವಿತಾಳ ಠಾಣೆ. ದೇವದಾಸಿ ಪದ್ಧತಿ ತಡೆಗಟ್ಟುವಿಕೆ, ನಿಷೇಧ, ಪರಿಹಾರ ಮತ್ತು ಪುನರ್ವಸತಿ ಕಾಯ್ದೆಯು ಆರಂಭದಲ್ಲಿಯೇ ಆಶ್ವಾಸನೆಯ ಪರಿವರ್ತನೆಯಾಗಿದೆ. ದೇವದಾಸಿ ಪದ್ಧತಿ ನಿಷೇಧ ಮತ್ತು ಅವರಿಗೆ ಸೌಲಭ್ಯಗಳನ್ನ ನೀಡುವುದು ಕೇವಲ ಒಬ್ಬರ ಜವಾಬ್ದಾರಿಯಲ್ಲ, ಸಮಾಜದ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಅಂತ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮಯ್ಯ ಜಮ್ಮಲ್ದಿನ್ನಿ ರಂಗಮಂದಿರದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ವಕೀಲರ ಬಾರ್ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಂಡಿದ್ದ ಮೇಘಾ ಆರೋಗ್ಯ ಶಿಬಿರ ಮತ್ತು ದೇವದಾಸಿ ಪದ್ಧತಿ ನಿರ್ಮೂಲನೆ ಕುರಿತು ಕಾನೂನು ಸಂರಕ್ಷತಾ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಆಂಧ್ರಪ್ರದೇಶ, ತೆಲಂಗಾಣ, ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ದೇವದಾಸಿ ಪದ್ಧತಿಯನ್ನು ಆಚರಣೆ ಮಾಡಲಾಗುತ್ತಿತ್ತು. ದೇವದಾಸಿ ಪದ್ಧತಿಯನ್ನು ನಿಷೇಧ ಮಾಡಲು ಸಾಕಷ್ಟು ವರ್ಷಗಳಿಂದ ಹೋರಾಟಗಳು ನಡೆಯುತ್ತಾ ಬಂದಿದೆ. ಇದೀಗ ದೇವದಾಸಿ ಪದ್ಧತಿ ನಿರ್ಮೂಲನೆಗೆ ಇದ್ದ ದೇವದಾಸಿ ಪದ್ಧತಿ ನಿಷೇಧ ಕಾಯ್ದೆ 1982 ಅನ್ನು ಕರ್ನಾಟಕ ದೇವದಾಸಿ ಪದ್ಧತಿ ತಡೆಗಟ್ಟುವಿಕೆ, ನಿಷೇಧ, ಪರಿಹಾರ ಹಾಗೂ ಪುನರ್ವರ್ತಿಸಿ ಕಾಯ್ದೆ 2025 ಎಂಬ ಹೊಸ ಕಾಯ್ದೆಯನ್ನಾಗಿ ಬದಲಾಯಿಸಲಾಗುತ್ತಿದೆ. ಇದರಡಿ ಮಾಜಿ ದೇವದಾಸಿಯರ ಸರ್ವೆ ನಡೆಯಲಾಗುತ್ತಿದೆ ಎಂದರು. ಸಮೀಕ್ಷೆಯ ನಂತರ ದೇವದಾಸಿ ಕುಟುಂಬದವರಿಗೆ ಸರ್ಕಾರ ವಿವಿಧ ಸೌಲಭ್ಯಗಳು, ವಸತಿ ಹಾಗೂ ಅವರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಸೇರಿದಂತೆ ಇತರ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. ಈ ಕಾಯ್ದೆ ಮತ್ತು ಕಾನೂನಿನ ಕುರಿತು ದೇವದಾಸಿಯರು ಸರಿಯಾಗಿ ತಿಳಿದುಕೊಂಡು ಜಾಗೃತರಾಗಿ ಸಮಾಜದಲ್ಲಿ ಸ್ವಾಭಿಮಾನದಿಂದ ಬದುಕನ್ನು ಕಟ್ಟಿಕೊಳ್ಳಬೇಕು ಎಂದು ತಿಳಿಸಿದರು. ಲಿಂಗಸುಗೂರು, ದೇವದುರ್ಗ, ರಾಯಚೂರು ಹಾಗೂ ಸಿಂಧನೂರು ತಾಲೂಕಿನಲ್ಲಿ 1180 ಜನ ಮಾಜಿ ದೇವದಾಸಿಯರ ಕುಟುಂಬಗಳು ಸರ್ವೆಯಲ್ಲಿ ಪಾಲ್ಗೊಂಡಿವೆ. ಈ ಸರ್ವೆ ಕಾರ್ಯವು ಆಶ್ವಾಸನೆ ಪರಿವರ್ತನೆಯಾಗಿದೆ ಎಂದು ತಿಳಿಸಿದರು. Same. ನ್ಯಾಯಮೂರ್ತಿಗಳಿಗೆ ಹೃದಯಪೂರ್ವಕ ಸನ್ಮಾನ. ಇವರಿಗೆ ಹೃದಯಪೂರ್ವಕ ಸನ್ಮಾನ.
कुमार, रजिस्ट्रार जनरल, हाई कोर्ट ऑफ कर्नाटका। सर्वे में 280 गांव कवर किए गए। रायचूर, मानवी, सिंधुदुर्ग, लिंगसौर और देवदुर्गा तालुक में 3,433 घर और 1,180 देवदासी परिवारों का पहचान की गई। ये एक शुरुआत है, पर इस शुरुआत में आश्वासन है कि यह कार्यक्रम पूरा होगा, कि ये The Karnataka Devdasi Prevention Prohibition Act 2025 ये एक आश्वासन है परिवर्तन का, ये शुरुआत है एक परिवर्तन की। बट ये कितना सक्सेसफुल होता है ये हम सब पे डिपेंड करता है। हमें ये प्रण लेना है कि ये कानून सिर्फ किताबों में नहीं रहे, बट ये हम ये तहे दिल से इसके एक्सेप्ट करें। ಇದಕ್ಕೂ ಮೊದಲು ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಂಜಿ ಶುಕ್ರೆ ಕಮಲ್ ಮಾತನಾಡಿ, ಪುರಾತನ ಕಾಲದಲ್ಲಿ ದೇವದಾಸಿಯರ ಪದ್ಧತಿಯೇ ಬೇರೆ ಇತ್ತು. ದೇವರನ್ನು ಪೂಜಿಸುವುದು ಜನರಿಗೆ ದೇವರ ಪರವಾಗಿ ಮಾರ್ಗದರ್ಶನ ನೀಡುವುದಾಗಿತ್ತು. ಆದರೆ ಕಾಲಕ್ರಮೇಣ ದೇವದಾಸಿಯರ ಮೇಲೆ ಶೋಷಣೆಗಳು ಜರುಗತೊಡಗಿದವು. ಈ ಶೋಷಣೆಗಳನ್ನು ಬೇರು ಸಮೇತ ಕಿತ್ತು ಹಾಕಬೇಕಾಗಿದೆ. ದೇಶದಲ್ಲಿ ದೇವದಾಸಿ ಪದ್ಧತಿಯು ಅಮಾನವೀಯ ಸಂಸ್ಕೃತಿ ಹಾಗೂ ನಾಗರಿಕತೆಗೆ ದಬ್ಬೆಯಾಗಿದೆ. ಇದನ್ನು ಕಿತ್ತು ಹಾಕಲು ಪ್ರತಿಯೊಬ್ಬರೂ ಸಹಕಾರ ಅತ್ಯಗತ್ಯವಾಗಿದೆ. ಜಿಲ್ಲೆಯಲ್ಲಿ ದೇವದಾಸಿ ಪದ್ಧತಿ ನಿರ್ಮೂಲನೆ ಮತ್ತು ಕಾನೂನು ಸಲಹೆಗಳಿಗಾಗಿ ಕೋಶವನ್ನು ಸ್ಥಾಪಿಸಲಾಗುತ್ತಿದೆ ಎಂದು ತಿಳಿಸಿದರು. ಕಮ್ಮಿ ಇಲ್ಲ, ಕಾರಣಾಂತರಗಳಿಂದ ತಾವು ಶೋಷಣೆಗೊಳಗಾಗಿದ್ದೀರಾ. ಆದರೆ ಇವತ್ತು ನಿಮ್ಮದೇ ಒಂದು ಶಕ್ತಿ, ನಿಮ್ಮ ಶಕ್ತಿಯನ್ನು ಮೀರಿಸಲಿಕ್ಕೆ ಯಾರಿಗಿಂತ ಸಾಧ್ಯ ಇಲ್ಲ. ಇದು ನೆನಪಿಟ್ಕೊಳ್ಳಿ. ನೀವುಗಳು ಮುಂದೆ ಆದರೆ ರಾಯಚೂರು ಜಿಲ್ಲೆ ಒಂದೇ ಅಲ್ಲ, ನಮ್ಮ ಇಡೀ ಭಾರತ ದೇಶದಲ್ಲಿ ಇರುವಂತಹ ಇದೊಂದು ಅಮಾನವೀಯ ಸಂಸ್ಕೃತಿ ಏನಿದೆ, ಇದು ನಮ್ಮ ನಾಗರಿಕತೆಗೆ ಒಂದು ಧಬ್ಬೆ. ನಾವಿಲ್ಲಿ ನಿಲ್ಲಕ್ಕೂ ನಮಗೆ ಸಮರ್ಥ ಇಲ್ಲ. ಈ ಪದ್ಧತಿ ಇನ್ನೂ ನಮ್ಮ ಸಮಾಜದಲ್ಲಿ ನಡೀತಾ ಇದೆ ಅಂದ್ರೆ ನಾವಿಲ್ಲಿ ನಿಲ್ಲಕ್ಕೂ ನಮಗೆ ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ. ನೀವು ಶೋಷಣೆಗೆ ಒಳಗಾದ್ರೆ ಇದು ನಿಮ್ ತಪ್ಪಲ್ಲ, ಇದು ನಮ್ದೆಲ್ಲ ತಪ್ಪು. ಇದು ಸಮಾಜದೆಲ್ಲ ಹೊಣೆ ಹೊಡೆದಂತ ತಪ್ಪು. ಶತಮಾನಗಳಿಂದ ಈ ಪದ್ಧತಿಯನ್ನ ಬೇರಿನಿಂದ ಕಿತ್ತಾಕ್ಲಿಕ್ಕೆ ಶ್ರಮ ವಹಿಸಿದ್ರು, ಕಾನೂನು ಶಾಸನಗಳ ತಂದ್ರು. ಆದರೂ ಎಲ್ಲೋ ಒಂದ್ ಕಡೆ ಇದರ ಸಂಪೂರ್ಣವಾಗಿ ಬೇರಿನಿಂದ ಕಿತ್ತು ತೆಗಿಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಇವಾಗ ಸಮಯ ಬಂದಿದೆ. ಯಾವಾಗ ಮೋಕ್ಷಮ್ಮ ಹೇಳಿದ್ರು ನಮಗೆ ತಂದೆಯವರ ಹೆಸರು ಬೇಕಾಗಿಲ್ಲ, ನಮ್ಮ ತಾಯಿಯ ಹೆಸರು ಸಾಕು, ಆ ನಿರ್ಧಾರ ಬೇಕು. ಈ ನಿರ್ಧಾರ ಇಟ್ಕೊಂಡು ತಾವುಗಳು ಮುಂದೆ ಹೆಜ್ಜೆ ಇಡಿ. ಸರ್ಕಾರ ಈಗಾಗಲೇ ಒಂದು ಮಸೂದೆಯನ್ನು ತಂದಿದೆ. ಮತ್ತೋರ್ವ ನ್ಯಾಯಮೂರ್ತಿಗಳಾದ ಅನು ಶಿವರಾಮನ್ ಅವರು ಮಾತನಾಡಿ, ದೇವದಾಸಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಲು ಜಾಗೃತಿಯ ಅವಶ್ಯಕತೆ ಇದ್ದು, ಇಂತಹ ಶಿಬಿರಗಳಿಂದ ಜನರಲ್ಲಿ ಜಾಗೃತಿ ಮೂಡಿಸಲು ಸಾಧ್ಯವಾಗುತ್ತದೆ ಎಂದು, ಈ ಪದ್ಧತಿಗೆ ಒಳಗಾದ ಪ್ರತಿಯೊಂದು ಮಹಿಳೆ ಇದರಿಂದ ಮುಕ್ತವಾಗಬೇಕು ಎಂದರು. A God-given opportunity to each and every one of you to make a difference in the society, and I hope that you will take this responsibility very seriously and do whatever is required to see that these schemes are given their real meaning. There is the conduct of such camps and programs alone is not enough. We know that we have a statute now in place which seeks to give the benefits to the Devdasis and their families as well. There are several other issues which are involved in the society which are particular to places like Raichur, which the district administration and the KSLSA are seeking to address in camps like this. Eradication of a practice rooted in centuries of structural exclusion is not achieved by statutes alone.
It requires political will, funding, community education, reform, credible monitoring mechanisms, and above all, listening to and centering the voices of survivors in every decision. ದೇವದಾಸಿ ಪದ್ಧತಿ ವಿರುದ್ಧ ಹೋರಾಟ ಮಾಡುತ್ತಿರುವ ಮೋಕ್ಷಮ್ಮ ಅವರು ಮಾತನಾಡಿ, ದೇವಸ್ಥಾನಗಳಲ್ಲಿ ಪೂಜೆ ಸ್ವಚ್ಛತೆ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ದೇವದಾಸಿಯರನ್ನು ಅಂದಿನ ಕಾಲಘಟ್ಟದಲ್ಲಿ ಪೂಜಾರಿಗಳು ಶ್ರೀಮಂತರು ಲೈಂಗಿಕತೆಗೆ ಬಳಸಿಕೊಳ್ಳುತ್ತಾ ನಂತರ ಈ ಕೆಟ್ಟ ಸಂಸ್ಕೃತಿ ಕೆಳ ಸಮುದಾಯದ ಮಹಿಳೆಯರ ಮೇಲೆ ದೌರ್ಜನ್ಯವಾಗಿ ಮಾರ್ಪಟ್ಟು ಇಂದು ಕನಿಷ್ಠ ಪದ್ಧತಿಯಾಗಿದೆ. ಮೊದಲ ಬಾರಿಗೆ ಜಿಲ್ಲೆಯ 5,000 ಮಹಿಳೆಯರನ್ನು ಒಗ್ಗೂಡಿಸಿ ದೇವದಾಸಿ ಪದ್ಧತಿಯಿಂದ ಹೊರಬಂದವರಿಗೆ ಸರ್ಕಾರ ಸೌಲಭ್ಯ ಸಿಗಲಿ ಎಂದು ಹೋರಾಟ ನಡೆಸಲಾಯಿತು. ಇಂದು ಅನೇಕ ಮಹಿಳೆಯರು ಈ ಪದ್ಧತಿಯಿಂದ ಹೊರಬಂದು ಬದುಕು ಕಟ್ಟಿಕೊಂಡಿದ್ದಾರೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ದೇವದಾಸಿ ಮಹಿಳೆಯರಿಗೆ ಮನೆ ಮಂಜೂರಾತಿ ಪತ್ರ, ಮಾಜಿ ದೇವದಾಸಿ ದೃಢೀಕರಣ ಮತ್ತು ಧಾರ್ಮಿಕ ಇಲಾಖೆಗಳಿಂದ ನೀಡಲಾಗುವ ಪತ್ರಗಳನ್ನು ವಿತರಿಸಲಾಯಿತು. ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಹೊರತರಲಾದ 18 ಮಕ್ಕಳ ಹಕ್ಕು ಎಂಬ ಪುಸ್ತಕ ಮತ್ತು ಪೊಲೀಸ್ ಇಲಾಖೆಯ ಜಾಗೃತಿ ಕೈಪಿಡಿಯನ್ನು ಲೋಕಾರ್ಪಣೆಗೊಳಿಸಲಾಯಿತು. ಅಲ್ಲಿ ದೇವರ ಸೇವೆಯನ್ನು ಮಾಡುತ್ತಿರುವಂತಹ ದೇವರುಗಳಿಗೆ ಪೂಜೆ ಮಾಡೋದು, ಮತ್ತು ಅವರಿಗೆ ಸ್ನಾನ ಮಾಡಿಸೋದು, ದೇವತೆಗಳಿಗೆ ಬಟ್ಟೆ ತೊಡಿಸೋದು, ಇದೇ ರೀತಿಯಾಗಿ ಮತ್ತು ಕೈ ಕೆಲಸಗಳನ್ನು ಮಾಡ್ತಾ ಇರುವಂಥವ್ರನ್ನ ದೇವದಾಸಿ ಎಂದು ಕರಿತಿದ್ರು. ನಂತರ ಏನಾಯ್ತು, ಅದು ಅಂಥವ್ರನ್ನೇ ಆ ದೇವದಾಸಿಯರನ್ನೇ ಬೇರೆ ಬೇರೆ ಪೂಜಾರಿಗಳಾಗಿರ್ಬೋದು, ಶ್ರೀಮಂತ ವ್ಯಕ್ತಿಗಳಾಗಿರ್ಬೋದು, ಅವ್ರನ್ನ ಲೈಂಗಿಕ ಕ್ರಿಯೆಯೊಂದಿಗೆ ಬಳಸತೊಡಗಿದ್ರು. ಅದ ನಂತರ ಇದು ಏನಾಯ್ತು ಅಂತಂದ್ರೆ ಬರ್ಬರ್ತಾ ಹಳ್ಳಿಯಲ್ಲಿದು ಯಾರಾದರೂ ಒಂದು ಸುಂದರ ಹೆಣ್ಮಕ್ಳು ಹುಟ್ಟಿದ್ರ ಅವ್ರನ್ನ ದೇವರಿಗೆ ದಾಸಿಯಾಗಿ ಮಾಡೋಣ ಅಂತಂದು ಅದನ್ನು ಮಾಡಿದ್ರು. ಅದ ನಂತರ ಹಳ್ಳಿಯಲ್ಲಿ ಪೂರ್ತಿ ಇದು ಕೆಳಜಾತಿಯಲ್ಲಿರೋಂಥ, ಈಗ ಕೆಳಜಾತಿ ಅಂತಂದ್ರೆ ಮಾದಿಗ, ಚಲುವಾದಿ, ಇಂಥ ಜಾತಿಯಲ್ಲಿರೋಂಥ ಹೆಣ್ಮಕ್ಳು ಚೆನ್ನಾಗಿದ್ರು ಅಂತ ಹೇಳಿದ್ರೆ ಅವ್ರನ್ನೇನಂತ ಹೇಳಿದ್ರೆ ಹುಲಿಗೆಮ್ಮ ಕಾಡ್ತಾಳ, ಎಲ್ಲಮ್ಮ ಕಾಡ್ತಾಳ, ಇವರಿಗೆ ದೇವದಾಸಿಯನ್ನಾಗಿ ಮಾಡಿಬಿಡಮ್ರ ಅಂತೇಳಿ. ಆದ್ರೆ ಅವ್ರು ಮಾಡಿದ ತಪ್ಪಲ್ಲ. ಅವ್ರು ಎಷ್ಟು ವಯಸ್ಸಿನಾಗ ಆಗ್ಯಾರ ದೇವದಾಸಿಯವರು? ಒಬ್ಬೊಬ್ಬರು ನಾವು ಸರ್ವೆ ಮಾಡಿದ ಪ್ರಕಾರ 3 ವರ್ಷದಾಗ ಆಗ್ಯಾರ, 2 ವರ್ಷದಾಗ ಆಗ್ಯಾರ. ಏನಂತಂದ್ರೆ ನಮ್ಮ ಅತ್ತಿಗೆ ದೇವರಿತ್ತು, ನನ್ನ ಮೊಮ್ಮಗಳಿಗೆ ಕಟ್ಟಬೇಕು, ಮೊಮ್ಮಗಳಿಗೆ ಕಟ್ಟಬೇಕು. ಆಮೇಲೆ ಆ ತಾಯಿಯಿಂದ ಮತ್ತೆ ನನ್ನ ತಾಯಿ ದೇವದಾಸಿ ಆಗಿದ್ಲು, ಮಗಳೂ ದೇವದಾಸಿ ಆಗ್ಬೇಕಂತೇಳಿ ಈ ರೀತಿಯಾಗಿ ಸಣ್ಣ ಮಕ್ಕಳೆಲ್ಲ ಇರುವಟ್ಟಿನಾಗನೇ ದೇವದಾಸಿ ಮಾಡಿಬಿಟ್ರು. ಅವ್ರಿಗೆ ಏನಂತಂದ್ರೆ ಸಮಾಜದಾಗ ಅವರಿಗೆ ಗೌರವ ಕೊಡ್ತಿರಲಿಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಧ್ಯಕ್ಷರಾದ ಮಾರುತಿ ಎಸ್ ಬಗಾಡೆ, ಹೈಕೋರ್ಟ್ ರಿಜಿಸ್ಟ್ರಾರ್ ಜನರಲ್ ಕೆಎಸ್ ಭರತ್ ಕುಮಾರ್, 2ನೇ ದಿವಾಣಿ ನ್ಯಾಯಾಧೀಶರು ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಎಚ್ ಶಶಿಧರ್ ಶೆಟ್ಟಿ, ನ್ಯಾಯಾಧೀಶ ಎಚ್.ಎ. ಸಾತ್ವಿಕ್, ಜಿಲ್ಲಾಧಿಕಾರಿ ಕೆ. ನಿತೀಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ. ಪುಟ್ಟಮಾದಯ್ಯ, ವಕೀಲರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಸೇರಿದಂತೆ ಅನೇಕರಿದ್ದರು. ಸಹಕಾರಿ ಸಂಘಗಳ ಅಭಿವೃದ್ಧಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅನುದಾನ ಮತ್ತು ಯೋಜನೆಗಳಿಗೆ ರಾಜ್ಯ ಸರ್ಕಾರದ ನಿಯೋಗದೊಂದಿಗೆ ಕೇಂದ್ರಕ್ಕೆ ಮನವಿ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಪರಿಶೀಲನೆಯಲ್ಲಿದ್ದು ಹೆಚ್ಚಿನ ಪ್ರಮಾಣದ ಅನುದಾನ ಒದಗಿ ಬಂದಲ್ಲಿ ಸಹಕಾರಿ ಸಂಘಗಳು ಗ್ರಾಮೀಣ ಭಾಗದವರೆಗೂ ವಿಸ್ತರಿಸಿ ಯುವಕರಿಗೆ ಉದ್ಯೋಗಗಳು ದೊರೆಯುತ್ತವೆ. ಈ ನಿಟ್ಟಿನಲ್ಲಿ ಸರ್ಕಾರ ಪ್ರಯತ್ನ ಮುಂದುವರೆದಿದೆ ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್.ಎಸ್. ಬಸವರಾಜು ಹೇಳಿದರು. ನಗರದ ಕೃಷಿ ವಿಶ್ವವಿದ್ಯಾಲಯ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮ ಬೆಂಗಳೂರು, ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರ ನಿಯಮಿತ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯ ಬಸವೇಶ್ವರ ಸುದ್ದಿ ಮಾಧ್ಯಮ ಸಹಕಾರ ಮಹಾಮಂಡಳ ನಿಯಮಿತ ಜಿಲ್ಲಾ ಸಹಕಾರ ಒಕ್ಕೂಟ ನಿಯಮ ರಾಯಚೂರು, ಸಹಕಾರ ಇಲಾಖೆ ರಾಯಚೂರು, ಕೊಪ್ಪಳ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮ, ಜಿಲ್ಲಾ ಸೌಹಾರ್ದ ಸಹಕಾರ ಒಕ್ಕೂಟ ನಿಯಮ ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ನಿಯಮ, ಜಿಲ್ಲೆಯ ಸೌಹಾರ್ದ ಸಹಕಾರ ಸಂಘಗಳು, ಜಿಲ್ಲೆಯ ಪಟ್ಟಣ ಸಹಕಾರ ಬ್ಯಾಂಕ್ಗಳು ಮತ್ತು ಪತ್ತಿನ ಸಹಕಾರ ಸಂಘಗಳು, ಜಿಲ್ಲೆಯ ತಾಲೂಕು ಒಕ್ಕಲುತನ ಹುಟ್ಟುವಳ್ಳಿ ಮಾರಾಟ ಸಹಕಾರ ಸಂಘಗಳು, ಜಿಲ್ಲೆಯ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳು, ಜಿಲ್ಲೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಹಾಗೂ ಇತರ ವಿವಿಧ ರೀತಿಯ ಸಹಕಾರ ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹ 2025 ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ಕಳೆದ ಅನೇಕ ವರ್ಷಗಳ ಹಿಂದಿನ ಸಹಕಾರ ಸಂಘಗಳು ಇಂದಿನ ಸಹಕಾರ ವಲಯಕ್ಕೆ ಮಾಡಿದಾಗ ಸಾಕಷ್ಟು ಅಭಿವೃದ್ಧಿ ಕಂಡಿವೆ.
ರೈತರಿಗೆ, ಮಹಿಳೆಯರಿಗೆ, ಸಾರ್ವಜನಿಕರಿಗೆ ಸಾಲ ಸೌಲಭ್ಯಗಳು ನೀಡಿ ಪ್ರಗತಿ ಹೊಂದಿದೆ ಎಂದರು. ಸಹಕಾರ ಸಂಘಗಳು ಗ್ರಾಮೀಣ ಭಾಗದಲ್ಲಿ ನೆಲೆಸಿ ಸ್ಥಳೀಯವಾಗಿ ಅಭಿವೃದ್ಧಿಗೆ ಕಾಣಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮೀಣ ದತ್ತವಾಗಿ ಸಹಕಾರ ಸಂಘಗಳು ಸ್ಥಾಪನೆಯಾಗಬೇಕು. ಸಾಕಷ್ಟು ಸಹಕಾರ ಸಂಘಗಳ ಅಭಿವೃದ್ಧಿ ಹೊಂದಿದೆ, ನಷ್ಟ ಅನುಭವಿಸಿ ಬಂದಾಗಿದೆ. ಅವುಗಳ ಉತ್ತೇಜನೆಗೆ ಮುಂದಾಗಬೇಕಿದೆ. ರಾಜ್ಯದಲ್ಲಿ 42,000 ಅಧಿಕ ಸಹಕಾರ ಸಂಘಗಳಿದ್ದು 1,00,000 ಕೋಟಿ ಜನರು ಸದಸ್ಯರಾಗಿದ್ದಾರೆ. ಗ್ರಾಮೀಣ ಭಾಗದ ಮಹಿಳೆಯರು, ಪರಿಶಿಷ್ಟ ಜಾತಿ ಜನಾಂಗದವರು ಸದಸ್ಯರಾಗಬೇಕು. ಕಲಬುರಗಿಯಲ್ಲಿ ಸಹಕಾರ ಭವನ ನಿರ್ಮಾಣಕ್ಕೆ 10 ಕೋಟಿ ನೀಡಿದೆ. ಜಿಲ್ಲಾ ಕೇಂದ್ರದಲ್ಲಿಯೂ ಜಾಗವಿದ್ದು ಸಹಕಾರ ಭವನ ನಿರ್ಮಾಣಕ್ಕೆ 10 ಕೋಟಿ ನೀಡಲು ಪ್ರಯತ್ನಿಸುವುದಾಗಿ ಹೇಳಿದರು. ಸಹಕಾರಿ ಪಿತಾಮಹರಾದಂತಹ ಸಿದ್ದಗೌಡ ಸಂದರ್ಭ ಪಾಟೀಲರಿಗೆ ಇದೀಗ ಪುಷ್ಪಾರ್ಚನೆಯನ್ನು ನಡೆಸಲಿದೆ. ಕರ್ನಾಟಕ ಸರ್ಕಾರ ಬೆಂಗಳೂರು ಹಾಗೂ ವೇದಿಕೆಯ ಮೇಲೆ ಎಲ್ಲ ಗಣ್ಯರು ನಡೆಸಿಕೊಡಬೇಕೆಂದು ಅವರಿಗೆ ಕೇಳಿಕೊಳ್ಳುತ್ತೇನೆ. ಸಂಕಲ್ಪ ಮಾಡುತ್ತಾ ವೇದಿಕೆ ಮೇಲೆ ಹಾಗೂ ಎಲ್ಲ ಸಹಕಾರಿಗಳು ಎದ್ದು ನಿಂತು ಅವರಿಗೆ 1 ನಿಮಿಷ ಎಪ್ಪತ್ತೆರಡನೆಯ ಅಖಿಲ ಭಾರತ ಸಹಕಾರ ಸಪ್ತಾಹ 2ನೇ ದಿನದ ಈ ಕಾರ್ಯಕ್ರಮಕ್ಕೆ ವಿಶೇಷ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ಶ್ರೀ ಬಸವನಗೌಡ ದದ್ದಲ್ ಸನ್ಮಾನ್ಯ ಅಧ್ಯಕ್ಷರು ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ಕಾರ್ಯಕ್ರಮ ಈಗ ನೆರವೇರುತ್ತಿದೆ. ಸ್ವಾಭಿಮಾನಿ ಸಹಕಾರಿ ಮಾಸಪತ್ರಿಕೆ ವಿಶೇಷ ಸಂಚಿಕೆ ಬಿಡುಗಡೆಯನ್ನು ವೇದಿಕೆ ಮೇಲೆ ಬ್ಯಾಂಕ್ಗಳಿಗಾಗಲೇ ದಿವಾಳಿ ದಾರಿಯಲ್ಲಿದೆ ಅಂತ ಸಂದರ್ಭದಲ್ಲಿ ಸಹಿತ ರಾಯಚೂರಿನಲ್ಲಿ DCC ಬ್ಯಾಂಕ್ ವತಿಯಿಂದ ಉತ್ತಮವಾಗಿ ನಮ್ಮ ಈ ಭಾಗದ ಸುಮಾರು 1,20,000 ರೈತರಿಗೆ ಸಾಲ ಸಿಗತಕ್ಕಂಥ ಒಂದು ಅವಕಾಶವನ್ನು ಅವರು 700 ಕೋಟಿ ರೂಪಾಯಿ ವೆಚ್ಚ ಮಾಡಿ ಕೊಡೋ ಮುಖಾಂತರ ಇವತ್ತು ರೈತರಿಗೆ ಭಾಳ ಸಾಕಷ್ಟು ಅನುಕೂಲ ಆಗ್ತಾ ಇದೆ. ಅದೇ ರೀತಿಯಾಗಿ ಈಗ ಅನೇಕ ಅರ್ಬನ್ ಬ್ಯಾಂಕ್ನ ಅಧ್ಯಕ್ಷರುಗಳಿದ್ದಾರೆ. ನಮ್ಮ ದಿನೇಶ್ ಶೆಟ್ಟಿ ತಾಲೂಕು ಮಾಡಿ ನಮ್ಮ ಸಳೆಗಳು ಬೇಯಾಪುರ ಅನೇಕರು ಇವತ್ತು ಅರ್ಬನ್ ಬ್ಯಾಂಕ್ಗಳು ಮಾಡೋ ಮುಖಾಂತರ ಸುಮಾರು 2,000 ಕೋಟಿ ಮೇಲೆ ಇವತ್ತು ವಹಿವಾಟು ನಡೀತಾ ಇದೆ. ಹಾಗಾಗಿ ಇವತ್ತು ಸಾಕಷ್ಟು ಜನರಿಗೆ ಅನುಕೂಲ ಆಗ್ತಾ ಇದೆ. ಅದ್ರ ಜೊತೆಗೆ ಇವತ್ತು KOF ಎಲ್ಲ ಕಡೆ ದೇಶದಲ್ಲಿ ಮುಚ್ಚುವಂಥ ಪರಿಸ್ಥಿತಿ ಇರಬೇಕಂದಲ್ಲಿ ನಮ್ಮ ಕರ್ನಾಟಕ ದೇಶ ನಾಡಿಕೊಂಡು ಅಧ್ಯಕ್ಷರ ಅನೇಕ ವರ್ಷಗಳಿಂದ ನಮ್ಮ ಮಾದೇಶ ಪಾಟೀಲರೆಲ್ಲ ಸೇರಿ ಇವತ್ತು KOF ಸಹಿತ ಉತ್ತರ ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ಅನೇಕ ಸಂಸ್ಥೆಗಳು ಅರ್ಬನ್ ಬ್ಯಾಂಕ್ಗಳ ತಾಲೂಕುಗಳಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ಅದ್ರ ಜೊತೆಗೆ ನಮ್ಮ VSS ಸೊಸೈಟಿಗಳು ಸಹಿತ DCC ಬ್ಯಾಂಕ್ಗಳಿಂದ ಫೈನಾನ್ಸ್ ಮತ್ತು ಮೊದಲು ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ಸಹಿತ ಫೈನಾನ್ಸ್ ಆಗ್ತದೆ. ಅವರೆಲ್ಲ ಮೊದಲು ನ್ಯಾಷನಲ್ ಬ್ಯಾಂಕ್ ಹೋದ್ರೆ ಸಹಿತ ಇವತ್ತು DCC ಬ್ಯಾಂಕ್ ಮುಖಾಂತರ ಲೋನ್ ಪಡೆಯಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಒಟ್ಟಾರೆ ವ್ಯವಸ್ಥೆ ಸರಿಪಡಿಸ್ತಕ್ಕಂಥ ಕೆಲಸ ಇವತ್ತು ತಾವೆಲ್ಲರೂ ಮಾಡಿದ್ದೀವಿ. ಹಾಗಾಗಿ ಇವತ್ತು ಜನರಿಗೆ ಸದುಪಯೋಗ ಮಾಡಬೇಕಂತ ಒಂದು ಅವಕಾಶ ಇಲ್ಲ. ಇಂತಹ ಸಂದರ್ಭದಲ್ಲಿ ಸರ್ಕಾರದ ಸಹಿತ ಇರಬೇಕು. ಕೇಂದ್ರ ರಾಜ್ಯ ಸರ್ಕಾರ ಅನೇಕ ಯೋಜನೆಗಳು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ನಬಾರ್ಡ್ ಮುಖಾಂತರ ಇವತ್ತು ಫೈನಾನ್ಸ್ ಮಾಡಬೇಕಂತ ಸಿಸ್ಟಮ್ ಇತ್ತು. ಆದರೆ ಹೋದ ವರ್ಷ ಅದನ್ನು 58% ಅಷ್ಟು ಕಟ್ ಮಾಡಿದ್ರು. ಅದೆಲ್ಲ ಅಧ್ಯಕ್ಷ ಜನಗೌಡ್ರೆ ಹೋದ ವರ್ಷ ಈಗ ನಬಾರ್ಡ್ನಿಂದ 58% ಅಷ್ಟು ಕಟ್ ಮಾಡಿದ್ರು. ಹಾಗಾಗಿ ಇವತ್ತು ಸೊಸೈಟಿಗಳಿಗೆ ಏನು ಲೋನ್ ಕೊಡಬೇಕು, ಲೋನ್ ಕೊಡಲಿಕ್ಕೆ ಇವತ್ತು DCC ಬ್ಯಾಂಕ್ಗಳಿಗೆ ಭಾಳಷ್ಟು ತೊಂದರೆ ಆಗಿದೆ. ಆ ದಿಶೆಯಲ್ಲಿ ಶ್ರೀಮಾನ್ ಮುಖ್ಯಮಂತ್ರಿಗಳು ನಾವೆಲ್ಲ ಹೋಗಿ ನಮ್ಮ ಭೇಟಿಯಾಗಿ ರಿಕ್ವೆಸ್ಟ್ ಮಾಡಿದ್ವಿ. ಸೊಸೈಟಿಗಳಿಗೆ ಭಾಳ ತೊಂದರೆ ಆಗ್ತದೆ. ಆದರೂ ಕೇಂದ್ರ ಸರ್ಕಾರ ಪುನರ್ ಪರಿಶೀಲನೆ ಮಾಡಿಕೊಂಡು ಮಾತನ್ನು ಆಶ್ವಾಸನೆ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೂ ಅದನ್ನು ಜಾರಿ ಮಾಡುವಂಥ ಒಂದು ಪ್ರಯತ್ನ ಅವ್ರು ಮಾಡಿದ್ದಾರೆ. ಸುಮಾರು ಕರ್ನಾಟಕದಲ್ಲಿ 47,000 ಸಹಕಾರ ಸಂಘಗಳಿದ್ದು 1,01 ಕೋಟಿಗೆ ಹೆಚ್ಚಿನ ಸದಸ್ಯರಿರ್ತಕ್ಕಂಥ ಈ ಸಹಕಾರ ರಂಗ ಅನೇಕ ಪ್ರಮುಖ ನಾಯಕರು ಇವತ್ತು ರಾಜ್ಯ ಮಟ್ಟದಲ್ಲಿ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರ ನಿಯಮಿತ ರಾಜ್ಯಾಧ್ಯಕ್ಷ ಜಿ ನಂಜನಗೌಡ ಮಾತನಾಡಿ, ದೇಶದಲ್ಲಿ 1950ರಲ್ಲಿ ಸಹಕಾರ ಸಂಘವು ಪ್ರಾರಂಭವಾಗಿ ಇಲ್ಲಿಯವರೆಗೆ
ಬೆಳೆದು ಬಂದಿದೆ. ಸಹಕಾರ ಸಂಘಗಳ ಕಾಯ್ದೆಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಘಗಳು ಆರ್ಥಿಕತೆ ಮೂಲವಾಗಿದ್ದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲು ಗ್ರಾಮೀಣದತ್ತ ಕೊಂಡೊಯ್ಯಬೇಕಾಗಿದೆ. ಸಹಕಾರ ವಿಷಯ ಕುರಿತು ಶಾಲಾ ಹಂತದಲ್ಲಿಯೇ ಮಾಹಿತಿ ನೀಡುವ ಕೆಲಸ ಮಾಡಿದರೆ ಯುವಜನರಿಗೆ ಅನುಕೂಲವಾಗಿದೆ. ದೇಶದ ಆರ್ಥಿಕತೆ ಮತ್ತು ಉದ್ಯೋಗ ಸೃಷ್ಟಿಗೆ ಪ್ರಯೋಜನವಾಗಲಿದೆ. ಕೇಂದ್ರದ ಮಟ್ಟದಲ್ಲಿ ಟ್ರಿಬ್ಯುನಲ್ ವಿಶ್ವವಿದ್ಯಾನಿಲಯವಿದ್ದು ಎಲ್ಲ ರಾಜ್ಯಗಳಿಗೆ ಶಾಖೆಗಳು ವಿಸ್ತೀರ್ಣವಾಗಬೇಕಿದೆ. ಈ ನಿಟ್ಟಿನಲ್ಲಿ ಸರ್ಕಾರವು ಪ್ರಯತ್ನಿಸಬೇಕಾಗಿದೆ ಎಂದರು. ಪ್ರತಿ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಸಹಕಾರ ಅಧ್ಯಯನ ಕೇಂದ್ರ ಪ್ರಾರಂಭವಾಗಬೇಕು. ಸಹಕಾರ ಸಂಘಗಳ ಕುರಿತು ಶಿಕ್ಷಣ ಸಂಶೋಧನೆಗೆ ಅನುಕೂಲವಾಗಿದೆ. ಇದರಿಂದ ಸಾಕಷ್ಟು ಬದಲಾವಣೆ ಕಾಣಬಹುದು. ಸಹಕಾರ ಕ್ಷೇತ್ರ 2030ಕ್ಕೆ ಹೊಸ ನಾಂದಿಯಾಗಬೇಕು. ಉದ್ಯೋಗ, ಶಿಕ್ಷಣ, ಅಭಿವೃದ್ಧಿಗೆ ಸಹಕಾರ ಕ್ಷೇತ್ರ ದಾಪುಗಾಲು ಆಗಬೇಕು ಎಂದು ಸುಮಾರು 50 ಸಹಕಾರ ಸಂಘಗಳು ನಮ್ಮಲ್ಲಿದ್ರೂ ಕೂಡ ನಾವು ಗ್ರಾಮಾಂತರ ಮಟ್ಟಕ್ಕೆ ಇನ್ನೂ ಮುಟ್ಟಿಲ್ಲ. ನಾವು ಮುಟ್ಟಬೇಕಾಗಿದೆ. ಆ ಮುಟ್ಟುವ ಸಲುವಾಗಿಯೇ ಇವತ್ತು ಒಂದು ಯೋಜನೆ, ನಿರ್ದಿಷ್ಟ ಯೋಜನೆಯನ್ನು ಹಾಕಿಕೊಂಡು ನಮಗೆ ತ್ರಿಭುವನ್ ಸಹಕಾರ ವಿಶ್ವವಿದ್ಯಾಲಯ ಅಂತಕ್ಕಂಥದ್ದನ್ನು ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ಕಾರಣ ಇಷ್ಟೇ ಬಂಧುಗಳೇ, ನಾವೆಲ್ಲ ದೊಡ್ಡ ದೊಡ್ಡ ಸಹಕಾರಿಗಳಾದ ಇದ್ದೀವಿ. ನಮ್ಮಲ್ಲಿ ಅನೇಕ ದೊಡ್ಡ ಸಂಸ್ಥೆಗಳು, ಇಫ್ಕೋದಂತ, ಕ್ರಿಪ್ಕೋದಂತ, ಅಮೂಲ್ ಅಂತ, ನಮ್ಮ KMF ನಂತ ಅನೇಕ ದೊಡ್ಡ ದೊಡ್ಡ ಬ್ಯಾಂಕುಗಳು ಇವೆಲ್ಲವೂ ಸೇರಿ ಇವತ್ತು ದೇಶದ ಆರ್ಥಿಕತೆಗೆ ಕೇವಲ ಹಣಕಾಸಿನ ನೆರವನ್ನಷ್ಟಲ್ಲ, ಉದ್ಯೋಗ ಸೃಷ್ಟಿಯಲ್ಲಿ ಕೂಡ ಬಹಳ ಒಂದು ಪ್ರಯೋಜನವನ್ನು ಪಡೆದಿದ್ದಾರೆ ಬಂಧುಗಳು. ಒಂದೇ ಒಂದು ವಿಷಯ ಹೇಳೋದಾದ್ರೆ, ನಮ್ಮ ಸಹಕಾರಿ ಕ್ಷೇತ್ರದಲ್ಲಿ ಸಾಕಷ್ಟು ಹಣಕಾಸು ವ್ಯವಹಾರ ಮಾಡ್ತಕ್ಕಂಥ ಸಂಸ್ಥೆಗಳು, ಬ್ಯಾಂಕುಗಳು ಮತ್ತು ಪತ್ತಿನ ಸಹಕಾರ ಸಂಘಗಳಿದಾವೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಇರ್ತಕ್ಕಂಥ KMF ಅಂತ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. KMF ಇವತ್ತು ಬರೀ ಅಲ್ಲಿರ್ತಕ್ಕಂಥ 10-11 ಜನಕ್ಕೆ ನಿರ್ದೇಶಕರಾಗಿ ಮಾಡೋದಿಲ್ಲ. ಅವರು ಸಾಕಷ್ಟು ಉತ್ಪಾದನೆ ಮಾಡತಕ್ಕಂಥ ನಮ್ಮ ರೈತರಿಗೆ, ವಿಶೇಷವಾಗಿ ನಮ್ಮ ಅಕ್ಕ ತಂಗಿಯರಿಗೆ ಇಡೀ ರಾಜ್ಯದಲ್ಲಿ ಬಹಳಷ್ಟು ಜನ ಹಾಲು ಉತ್ಪಾದನೆಯಲ್ಲಿ ನಮ್ಮ ಜೀವನವನ್ನ ಮಾಡ್ತಕ್ಕಂಥದ್ದನ್ನ ಲಕ್ಷ ಜನ ಇವತ್ತು ಆ ಉದ್ಯೋಗದಲ್ಲಿ ತೊಡಗಿಕೊಂಡಿದ್ದಾರೆ. ಹಾಗೇನೆ ಅದನ್ನ ಸಂಗ್ರಹ ಮಾಡಲಿಕ್ಕೆ, ಸಂಸ್ಕರಣೆ ಮಾಡಲಿಕ್ಕೆ, ವಿತರಣೆ ಮಾಡಲಿಕ್ಕೆ ಸಾಕಷ್ಟು ಜನಕ್ಕೆ ಉದ್ಯೋಗ ಅವಕಾಶವನ್ನ ಈ ಸಹಕಾರಿ ಸಂಸ್ಥೆಗಳು ಕೊಡ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ, ಶಾಸಕ ಹಂಪಯ್ಯ ನಾಯಕ್, ಮಾಜಿ ಸಚಿವ ಹಾಗೂ KOF ಅಧ್ಯಕ್ಷ ವೆಂಕಟೇಶರಾವ್ ನಾಡಗೌಡ, MLC ಎ ವಸಂತ್ ಕುಮಾರ್, ಶರಣಗೌಡ ಪಾಟೀಲ್, ಬಯ್ಯಾಪುರ್, ಬಸವೇಶ್ವರ ಸುದ್ದಿ, ಮಾಧ್ಯಮ ಸಹಕಾರ ಮಹಾಮಂಡಳಿ ಅಧ್ಯಕ್ಷ ಗುರುನಾಥ್ ಜಾತಿಕರ್, ರಾಯಚೂರು, ಕೊಪ್ಪಳ ಸೌಹಾರ್ದ ಸಂಯುಕ್ತ ಸಹಕಾರ ನಿಗಮ ಅಧ್ಯಕ್ಷ ವಿಶ್ವನಾಥ್ ಪಾಟೀಲ್ ತೋರಣದಿನ್ನಿ, ನಿರ್ದೇಶಕರುಗಳಾದ ಆರ್ ತಿಮ್ಮಯ್ಯ ಶೆಟ್ಟಿ, ಶ್ರೀಧರ್, ಶೈಲಜಾ ತಪಾಲಿ, ಸಹಕಾರ ಮಾರಾಟ ಮಹಾಮಂಡಳ ಅಧ್ಯಕ್ಷ ಜಯವಂತರಾವ್ ಪತಂಗೆ, ಎಣ್ಣೆ ಬೀಜ ಬೆಳೆಗಾರರು ಸಹಕಾರ ಸಂಘಗಳು ಅಧ್ಯಕ್ಷ ಮಹಾಂತೇಶ್ ಪಾಟೀಲ್ ಅತ್ತನೂರ್, ಸುರೇಶ್ ರೆಡ್ಡಿ ಮಾದಿನೂರ್, ಮೀನು ಸಹಕಾರ ಮಹಾಮಂಡಳಿ ನಿರ್ದೇಶಕ ಸೈಯದ್ ಸಂಜಯ್ ಪಾಟೀಲ್, ಸುರೇಶ್ ಗೌಡ, MR ಮನೋಹರ್, ವಿಶ್ವನಾಥ್ ಮಾಲಕೊಂಡ, ಜಿಲ್ಲಾ ಸಹಕಾರ ಒಕ್ಕೂಟ ಅಧ್ಯಕ್ಷ ವಿಜಯ್ ಕುಮಾರ್ ಪಾಟೀಲ್. ಮುದಗಲ್ ಪೊಲೀಸ್ ಠಾಣೆಯ ಮಟೂರು ತಾಂಡದಲ್ಲಿ ಪೊಲೀಸರನ್ನ ಕಟ್ಟಿ ಹಾಕಿ ಹಲ್ಲೆ ನಡೆಸಿರುವುದು ಸುಳ್ಳು. ಸುಖಾಸುಮ್ಮನೆ ಆರೋಪಿ ಸ್ಥಾನದಲ್ಲಿರುವ ರಾಘವೇಂದ್ರನೊಂದಿಗೆ ಮುದಗಲ್ PSI ವೆಂಕಟೇಶ್ ಹಾಗೂ ಸಿಬ್ಬಂದಿಗಳು ಬಂದು ರಾಮಪ್ಪ ಮತ್ತು ಆತನ ಪತ್ನಿ ಸಕುಬಾಯಿ ಮೇಲೆ ಮನಸೋ ಇಚ್ಛೆಯಿಂದ ಹಲ್ಲೆ ಮಾಡಿದ್ದಾರೆ. ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ನಾವ್ಯಾರು ಪೊಲೀಸರನ್ನ ಕಟ್ಟಿ ಹಾಕಿಲ್ಲ, ಬದಲಾಗಿ ಆರೋಪಿ ರಾಘವೇಂದ್ರನನ್ನ ಹಿಡಿದು ಪ್ರಶ್ನಿಸಲಾಗಿದೆ ಅಂತ ಹಲ್ಲೆಗೆ ಒಳಗಾದ ರಾಮಪ್ಪ ಸಹೋದರಿ ಲಾಲಮ್ಮ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಣ್ಣ ಮಕ್ಕಳ ವಿಷಯದಲ್ಲಿ ನನ್ನ ಅಣ್ಣ ರಾಮಣ್ಣ ಹಾಗೂ ಆತನ ಪತ್ನಿಯೊಂದಿಗೆ 2025 ಆಗಸ್ಟ್ 27ರಂದು ಘರ್ಷಣೆ ನಡೆದಿತ್ತು. ಘಟನೆಯಲ್ಲಿ ಬಾಲಪ್ಪ, ಮಲ್ಲಪ್ಪ, ಸಚಿನ್, ಮಿಥುನ್, ಮಾನ್ಸ, ಚಂದ್ರಪ್ಪ, ಬಾಬಮ್ಮ, ಜಮಲಮ್ಮ, ಪುನೀತ್, ರಘು, ರವಿ ಸೇರಿದಂತೆ ಅನೇಕರು ಅಕ್ರಮ ಕೂಟ ಕಟ್ಟಿಕೊಂಡು ಹಲ್ಲೆ ಮಾಡಿದರು. ಈ ಕುರಿತು ಮುದಗಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆದರೂ ಪೊಲೀಸರು ಯಾರನ್ನು ಬಂಧಿಸಿಲ್ಲ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ಜಾಮೀನು ಅರ್ಜಿ ತಿರಸ್ಕೃತಗೊಂಡ ದ್ವೇಷದ ಮೇಲೆ ಆರೋಪಿಯಾಗಿರುವ ರಾಘವೇಂದ್ರನ ಸ್ನೇಹಿತ ಮುದಗಲ್ PSI ವೆಂಕಟೇಶ್ ಹಾಗೂ ಸಿಬ್ಬಂದಿಗಳೊಂದಿಗೆ ನವೆಂಬರ್ 11ರಂದು ಮಧ್ಯಾಹ್ನ ಬಂದು ಏಕಾಏಕಿ ಹಲ್ಲೆ ಮಾಡಿದ್ದಾರೆ. ಪೊಲೀಸರೇ ಪ್ರಭಾವಕ್ಕೆ ಒಳಗಾಗಿ ಹಲ್ಲೆ ನಡೆಸಿ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವುದು ಸುಳ್ಳು ಸುದ್ದಿ ಹರಡಿಸಿದ್ದಾರೆ. ರಾಮಪ್ಪ ಮತ್ತು ಆತನ ಪತ್ನಿ ಮೇಲೆ ಹಲ್ಲೆ ಮಾಡಲಾಗಿದೆ. ಮಹಿಳಾ ಪೊಲೀಸರಿಲ್ಲದೆ ಪುರುಷ ಪೊಲೀಸರ ಮಹಿಳೆಯರ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿದ್ದಾರೆ. ಘಟನೆ ಕುರಿತಂತೆ ದೂರು ನೀಡಲು ಮುದಗಲ್ ಠಾಣೆಗೆ ಹೋದಾಗ
ಕೇಸ್ ದಾಖಲಿಸಿಕೊಳ್ಳಲು ಪೊಲೀಸರು ನಿರಾಕರಿಸಿದ್ದಾರೆ. ಘಟನೆ ಕುರಿತಂತೆ ಡಿವೈಎಸ್ಪಿ ಸೇರಿದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಲಾಗಿದೆ. ಗಂಭೀರ ಗಾಯಗಳಾದ ಅಣ್ಣ ರಾಮಣ್ಣ ಮತ್ತು ಆತನ ಪತ್ನಿ ಸಕ್ಕುಬಾಯ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ದ್ವೇಷದಿಂದ ನಡೆದಿರುವ ಪ್ರಕರಣದಲ್ಲಿ ನ್ಯಾಯ ಕೊಡಿಸಬೇಕೆಂದು ನ್ಯಾಯಾಲಯ ಮೊರೆ ಹೋಗುವುದಾಗಿ ಹೇಳಿದ್ದಾರೆ. ಹೋಗ್ಬಿಟ್ಟು ಅವ್ರಿಗೆ ಲಾಠಿಯಿಂದ ಹೇಗೆ ಬೇಕು ಹಾಕೊಂಡಿದ್ದಾರೆ. ಹೆಣ್ಮಕ್ಳನ್ನ ಅಣ್ಣನ ಮಗ ಇದ್ದಾನೆ, 8 ವರ್ಷ ಏನೋ ಇದ್ದಾನೆ ಮಗು. ಆ ಮಗು ವಿಡಿಯೋ ಮಾಡ್ತಿದ್ರೆ ಫೋನ್ ಎಲ್ಲ ಕಸ್ಕೊಂಡಿದ್ದಾರೆ. ಫೋನ್ ಕಸ್ಕೊಂಡು ಹೋಗಿ ಅವ್ರ ಕಡೆನೆ ಮಾಡ್ಕೊಂಡಿದ್ದಾರೆ. PSI ಸರ್ ಅವರು ಅವರಿಗೆ ನಮ್ಗೆ ಫೋನ್ ಕೊಟ್ಟಿದ್ದಿಲ್ಲ. ಇದು ನಮ್ಮ ಅಣ್ಣನ ಫೋನ್ ಪ್ರೂಫ್, ನಮ್ಮ PSI ಸರ್ ಬಂದು ಬಡಿತಾರ ಪ್ರೂಫ್, ಮತ್ತೆ ಅವ್ರು ಬಂದು ಗಲಾಟೆ ಮಾಡೋ ಪ್ರೂಫ್ ಫೋನ್ನ ನೀವು ತಗೊಂಡು ಈ ಥರದ ಪ್ರೂಫ್ ಸಿಕ್ಕಿರತಾನೆ ನಮ್ಮನ್ನ ನೀವು ಒಳಗೆ ಹಾಕ್ಸೋದಕ್ಕೆ ಆಗತ್ತೆ ಅಂತ ಹೇಳ್ಬಿಟ್ಟು ಫೋನಿಗೆಲ್ಲ ಹೊಡೆದಾಕಿ ನಾವು ಫೋನ್ ತಗೊಂಡು ಹೋಗ್ಬಿಡ್ತಾರೆ. ಆ ನಂತರ ಏನಿಲ್ಲ ಲಾಠಿಯಿಂದ ತುಂಬಾ ಗಾಯಕೊಂಡಿದ್ದಾರೆ. ನಮ್ಮ ಅಣ್ಣನೇ ಹೇಳ್ತೀವಿ ಅವ್ರನ್ನ ಸಾಯಿಸ್ಬಿಡಿ, ನಾವು ಮೊದಲು ನಮ್ಮನ್ನು ಬಡ್ದು ಈ ತರ ಇದು ಮಾಡಿದಾಗ ನೀವು ಬಂದು ನಮ್ಮನ್ನು ಕೇಳಲಿಲ್ಲ, ನ್ಯಾಯ ಕೊಡಲಿಲ್ಲ. ಈಗ ನೀವು ಅವ್ರು ಸಪೋರ್ಟ್ ಆಗಿ ಬಂದು ನಮ್ಮನ್ನು ಈ ತರ ಹೊಡಿತಿದ್ರಂದ್ರೆ ನಮ್ಮನ್ನು ಸಾಯಿಸ್ಬಿಡಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ನಮ್ಮ ಜನ ನಮ್ಮ ತಂಡದವ್ರು ಬಂದು ಕರೆಸಿ ಒಂದು ಹೆಣ್ಣು ಮಗಳಿಗೆ ಲೇಡೀಸ್ ಪೊಲೀಸ್ ಇಲ್ಲದೆ ಜೆಂಟ್ಸ್ ಪೊಲೀಸ್ PSI ಅವರು ಬಂದು ಒಂದು ಲೇಡೀಸಿಗೆ ಏನು ಕೊಡೋದಕ್ಕೆ ಕಾರಣ ಅಂತ ಹೇಳ್ಬಿಟ್ಟು ನಮ್ಮ ದೈವಮಂಡಿ ಅವ್ರ ತಂಡದವರು ಕೇಳ್ತಾರೆ. ಅವ್ರೇನಂತಾರೆ, ಅದು ನಮ್ಮ ಸಾಮಾನಿಗೆಲ್ಲ ಕೈ ಹಾಕಿದ್ದಾರೆ, ನಮ್ಗೆ ಲಂಗಿ ಹಾಕಿದ್ದಾರೆ ಅಂತ ಆಮೇಲೆ ನಾವು ಹೋಗಿ ಅವ್ರ PSI ಸರ್ ಅವ್ರು ಮಾತಾಡೋದು ಮತ್ತೆ ಕಾಣಿಸೋದು, ನಮ್ಮ ದೈವಮಂದಿ ಜನ ಎಲ್ಲ ಮಾತಾಡೋದು ನಾವು ವಿಡಿಯೋ ಮಾಡ್ಕೊಂಡಿದ್ದೀವಿ. ಅವ್ರ ಅಂಕಿ ಏನಾದ್ರು ಹರ್ಕೊಂಡಿರೋದು ಕಾಣಿಸ್ಬೇಕು. ಆಮೇಲೆ ನಾವು ಹೋಗಿ ಇಲ್ಲ ಸರ್, ಪೊಲೀಸ್ನವರಲ್ಲ, ಒಬ್ಬ ಆರೋಪಿ ಮಗ ಅವನು ನಮ್ಮ SI ಅಲ್ಲ ಸರ್. ಅಲ್ಲಿ ಹೊರಗೆ ನಡೆಯುವ ಪರಿಮಳ ಇದು ಜಾರಿಗೆ ಬಂದಿದ್ದು ನೋಡ್ರಿ ಅದು ಪೊಲೀಸ್ ಬಂದು ನೀವು ದರ್ಶನ ಮಾಡಿದ್ರೆ ಮಾಡಿ ನೋಡ್ರಿ. ನನ್ನ ಹೆಸರು ಪ್ರವೀಣ್ ನೋಡ್ರಿ. ಹೆಸರು ಪ್ರವೀಣ್ ರೀ. ನೀವ್ ಹೆಂಗ್ ಹೊಡಿದ್ರಿ ಅವ್ರಿಗೆ, ನಿಮ್ ಮನೆಗೆ ಬಂದವ್ರಿಗೆ ಹೆಂಗ್ ಹೊಡಿದ್ರಿ, ಅವ್ರಿಗೆ ಬಂದ ಅಲ್ಲಿ ಈ ಸಂದರ್ಭದಲ್ಲಿ ಶಿಲ್ಪಾ ಇದ್ದರು. ಸಂವಿಧಾನ ಜಾಗೃತಿಗಾಗಿ ನವೆಂಬರ್ 18ರಂದು ಆಯೋಜಿಸಲಾಗಿರುವ ಸಂವಿಧಾನ ಸಂರಕ್ಷಣಾ ಜಾಥಾದಲ್ಲಿ ಜಿಲ್ಲೆಯ ಮಹಿಳೆಯರು ಭಾಗವಹಿಸಿ ಬೆಂಬಲಿಸುವುದಾಗಿ ಪ್ರಗತಿಪರ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ವಿಜಯರಾಣಿ ಸಿರ್ವಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಂವಿಧಾನ ಮಹಿಳೆಯರಿಗೆ ನೀಡಿರುವ ಕಾನೂನುಬದ್ಧ ಹಕ್ಕುಗಳ ರಕ್ಷಣೆಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಎಲ್ಲ ಸಮಾಜದ ಮಹಿಳೆಯರು ಭಾಗವಹಿಸುವ ಪಕ್ಷಾತೀತವಾಗಿ ಮಹಿಳೆಯರ ಸಂವಿಧಾನಬದ್ಧ ಹಕ್ಕುಗಳ ರಕ್ಷಣೆಗೆ ಒಕ್ಕೂಲರ ಒತ್ತಾಯ ಮಾಡಲಾಗುತ್ತಿದೆ. ಸಂವಿಧಾನ ಸಮರ್ಪಣಾ ದಿನದಂಗವಾಗಿ ನವೆಂಬರ್ 18ರಂದು ನಗರದ ಕರ್ನಾಟಕ ಸಂಘದಿಂದ ರ್ಯಾಲಿ ನಡೆಯಲಿದೆ. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಅರ್ಚನಾ ಸುಂಕಾರಿ ಮಾತನಾಡಿ, ಸರಿಸುಮಾರು 30 ಮಹಿಳಾ ಘಟನೆಗಳು ಸಂವಿಧಾನ ಜಾಗೃತಿ ಜಾಥಾ ಬೆಂಬಲಿಸಿ ಭಾಗವಹಿಸಲಿವೆ. ಈಗಾಗಲೇ ಕಾರ್ಯಕ್ರಮದ ಯಶಸ್ವಿಗೆ ಮಹಿಳೆಯರ ಸಭೆಗಳು, ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಎಂದರು. ಈ ಒಂದು ವ್ಯವಸ್ಥಿತವಾಗಿ ಈ ಒಂದು ಹೋರಾಟವನ್ನ ಜಾಗೃತಿ ಮೂಡಿಸತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಂತ ಉದ್ದೇಶ ಈಗಾಗಲೇ ಎಲ್ಲರಿಗೂ ತಿಳಿದಿದೆ. ನಾವು ನವೆಂಬರ್ 1ರಂದು ಮಾಡ್ತಕ್ಕಂಥ ಈ ಒಂದು ಸಂವಿಧಾನ ಜಾಗೃತ ಜಾಥಾ ಈ ನವೆಂಬರ್ 26ರ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಅದನ್ನ ಎಲ್ಲರಿಗೂ ಕೂಡ ಆ ವಿಷಯ ಮುಟ್ಟಬೇಕು. ಸಂವಿಧಾನ ಒಂದು ಏನು ವಿಚಾರಗಳನ್ನ ನಾವು ತಿದ್ದುವಂತ ಕೆಲಸ ಮಾಡ್ಬೇಕಂತೇಳಿ ನಾವು ಸುಮಾರು ಸಭೆಗಳನ್ನ ಮಾಡಿದ್ವಿ. ಸೊ ಅವತ್ತು ಆಗಲಿಲ್ಲ. ಇನ್ನು ನವೆಂಬರ್ 18ರಿಂದ ನಾವು ಸಂವಿಧಾನ ಸಮರ್ಪಣಾ ದಿನದವರೆಗೂ ಕೂಡ ಈ ಜಾಗೃತಿಯ ಒಂದು ಅಭಿಯಾನ ಏನು ಸಂಬಂಧಪಟ್ಟಂತ ಇದನ್ನ ಕೊಂಡೋಗ್ತಾ ಇದ್ದೀವಿ. ಈ ಒಂದು ಜಾಥಾದಲ್ಲಿ ಎಲ್ಲ ಸರ್ವ ಸಮುದಾಯದ ಎಲ್ಲ ಏನು ಜಾತಿ ಭೇದ ಪಕ್ಷವಿಲ್ಲದೆ ಭಾಗವಹಿಸ್ತಕ್ಕಂಥ ಕೆಲಸವನ್ನು ನಾವು ಮಹಿಳಾ ಹೋರಾಟಗಾರರು ಇದನ್ನು ಕೈಗೆತ್ತಿಕೊಂಡಿದ್ದೀವಿ. ನಾವು ಸಂವಿಧಾನಕ್ಕೆ ಯಾಕೆ ನಾವು ಆದ್ಯತೆ ಕೊಡ್ಬೇಕಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಈಗಾಗಲೇ ಎಲ್ಲಾ ರೀತಿಯಲ್ಲಿ ಕೂಡ ಹಿಂದೂ ಕೋಡ್ನಲ್ಲಿ ಕೊಟ್ಟಿದ್ದಾರೆ. ಅವರು ಪಟ್ಟಂತ ಮೂಲಭೂತ ಹಕ್ಕುಗಳಲ್ಲಿ ನಾವು ಏನು ಸ್ವತಂತ್ರವಾಗಿ ಹೊರಗಡೆ ತಿರುಗಾಡ್ತಾ ಇದ್ದೀವಿ. ಎಲ್ಲಾ ರೀತಿಯಲ್ಲೂ ಕಾನೂನುಬದ್ಧವಾಗಿ ನಮ್ಗೆ ಎಲ್ಲಾ ರೀತಿಯಲ್ಲೂ ಕೂಡ ರಕ್ಷಣೆ ಇದೆ. ಅದನ್ನ ನಾವು ಮರೆಯುವಂತಿಲ್ಲ.
ನಾವೆಲ್ಲ ಇವತ್ತು ಜಿಲ್ಲೆಯಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು, ಮಹಿಳೆಯರು ಮರೆಮಾಚ್ತಾ ಇಲ್ಲ. ನಾವು ಕೂಡ ಈ ಜಾಗೃತರಾಗಿರ್ತೀವಿ, ಎಚ್ಚರಿಕೊಳ್ತಾ ಇದ್ದೀವಿ. ಸಂವಿಧಾನಕ್ಕೆ ತಕ್ಕಂತೆ ನಾವು ಏನು ಮಾಡಬೇಕು ಅದನ್ನ ಎಚ್ಚರಿಕೆ ವಿಚಾರದಲ್ಲಿ ಅದನ್ನ ಕೊಂಡೊಯ್ಯತಕ್ಕಂಥ ಕೆಲಸವನ್ನು ನಮ್ಮ ಮಹಿಳಾ ವೇದಿಕೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪಡಿಯಮ್ಮ, ನಾಗರತ್ನ ಕಟ್ಟಿಮನಿ, ಪದ್ಮಾ ಸಿಯಾತಲಬ್, ಮಿರ್ಜಾ ಬೇಗಂ ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್ನ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ರಾಯಚೂರಿನ ಜನರೇ ಗಮನಿಸಿ, ನಿಮ್ಮ ಪ್ರೀತಿಯ ಆದೋನಿಸ್ ಬ್ರಾಂಡ್ ಹ್ಯಾಪ್ ಈಗ ನಿಮ್ಮ ನಗರದಲ್ಲಿ. ಪುರುಷರ, ಮಹಿಳೆಯರ, ಮಕ್ಕಳ ಎಲ್ಲಾ ರೀತಿಯ ಫ್ಯಾಷನ್ ಬಟ್ಟೆಗಳು ಒಂದೇ ಕಡೆ. ಬಿಗ್ಗೆಸ್ಟ್ ಸೇಲ್, 70% ರಿಯಾಯಿತಿ. ದಿನಾಂಕ ನವೆಂಬರ್ 21ರಿಂದ ನವೆಂಬರ್ 30ರವರೆಗೆ ಮಾತ್ರ. ಟ್ರೆಂಡಿಂಗ್ ಡ್ರೆಸ್ಸುಗಳ ಸ್ಟೈಲಿಶ್ ಕಲೆಕ್ಷನ್ ಮತ್ತು ಅಚ್ಚರಿ ಬೆಲೆಗಳು ನಿಮ್ಮನ್ನು ಕಾಯುತ್ತಿವೆ. ತಡ ಮಾಡಬೇಡಿ, ನಿಮ್ಮ ಫ್ಯಾಮಿಲಿಯೊಂದಿಗೆ ಬನ್ನಿ, ಆದೋನಿಸ್ ಬ್ರಾಂಡ್ ಹಬ್ ನಲ್ಲಿ ಶಾಪಿಂಗ್ ಮಾಡಿ. ಸ್ಥಳ ಶಮೀಮ್ ಫಂಕ್ಷನ್ ಪ್ಯಾಲೇಸ್, ಟಿಪ್ಪು ಸುಲ್ತಾನ್ ರಸ್ತೆ, ಮೋತಿ ಮಸ್ಜಿದ್ ಕಾಂಪ್ಲೆಕ್ಸ್ ಎದುರುಗಡೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ 9160997383 ಸಂಖ್ಯೆಗೆ ಸಂಪರ್ಕಿಸಿ. ಬ್ರೇಕ್ನ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಮಿಕ ವಿರೋಧಿ ಧೋರಣೆಯಿಂದ ಕಾರ್ಮಿಕರಿಗೆ ಕನಿಷ್ಠ ವೇತನದಿಂದ ಹಿಡಿದು ಯಾವುದೇ ಸೌಲಭ್ಯಗಳು ದೊರೆಯುತ್ತಿಲ್ಲ. ಸೇವಾ ಭದ್ರತೆ ಇಲ್ಲದೆ ಹೋಗಿರುವಾಗ ಕೇಂದ್ರ ಸರ್ಕಾರ ಕಾರ್ಮಿಕ ಕಾಯ್ದೆಗಳನ್ನ ರದ್ದುಗೊಳಿಸಿ ಕಾರ್ಮಿಕರ ಅಭದ್ರತೆಗೆ ಸಿಲುಕಿರುವುದನ್ನು ವಿರೋಧಿಸಿ ನವೆಂಬರ್ 27ರಂದು ಬೆಂಗಳೂರಿನ ಎಐಸಿಸಿಟಿಯುನಿಂದ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಅಂತ ರಾಜ್ಯ ಕಾರ್ಯದರ್ಶಿ ಮೈತ್ರಿ ಕೃಷ್ಣ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಸಂವಿಧಾನ ನೀಡಿರುವ ಕಾರ್ಮಿಕರ ಹಕ್ಕುಗಳನ್ನು ಕಾಯಿಸುವ ಪ್ರಯತ್ನಗಳನ್ನು ಸರ್ಕಾರಗಳೇ ಪ್ರಾರಂಭಿಸಿವೆ. ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯ ವಂಚಿತಗೊಳಿಸುವ ಪ್ರಯತ್ನಗಳು ತೀವ್ರಗೊಂಡಿವೆ. ಕಾರ್ಮಿಕರಿಗೆ ಕನಿಷ್ಠ ವೇತನವಾಗಿ 42,000 ರೂಪಾಯಿ ನಿಗದಿಗೊಳಿಸಬೇಕಿದೆ. ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ಕನಿಷ್ಠ ವೇತನ, ಭವಿಷ್ಯ ನಿಧಿ ಸೇರಿದಂತೆ ಸೌಲಭ್ಯಗಳು ದೊರಕದೆ ಹೋಗಿವೆ. ಪ್ರಯತ್ನಿಸಿದರೆ ಉದ್ಯೋಗ ಕಳೆದುಕೊಳ್ಳುವ ಅಸಹನೀಯ ಸ್ಥಿತಿ ಎದುರಿಸುವಂತಾಗಿದೆ. ಕೇಂದ್ರ ಸರ್ಕಾರ ಪ್ರತಿ 5 ವರ್ಷಗಳಿಗೊಮ್ಮೆ ಕನಿಷ್ಠ ವೇತನ ಪರಿಷ್ಕರಣೆ ಮಾಡಬೇಕಿದೆ. ಆದರೆ 2017ರಿಂದ ಇಲ್ಲಿಯವರೆಗೆ ಕೇಂದ್ರ ಸರ್ಕಾರ ಪರಿಷ್ಕರಣೆ ಮುಂದಾಗುತ್ತಿಲ್ಲ. ಸುಪ್ರೀಂ ಕೋರ್ಟ್ ನಿರ್ಬಂಧಿಸಿರುವ ಹೊರಗುತ್ತಿಗೆ ಪದ್ಧತಿಯನ್ನು ಸರ್ಕಾರಗಳೇ ಘೋಷಿಸುತ್ತಿವೆ. ಹೊಸ ರೀತಿ ಜೀತ ಪದ್ಧತಿಯನ್ನು ಹೊರಗುತ್ತಿಗೆ ಮೂಲಕ ಸರ್ಕಾರಗಳು ಕಾರ್ಮಿಕರಿಗೆ ಅನ್ಯಾಯ ಮಾಡುತ್ತಲೇ ಇವೆ. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸದಂತೆ ಎಲ್ಲ ಗುತ್ತಿಗೆ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು. ಉದ್ಯೋಗ ರಕ್ಷಣೆ ನೀಡಿ ಸಮಾನ ದುಡಿಮೆಗೆ ಸಮಾಜ ವೇತನ ನೀಡುವುದು ಸೇರಿದಂತೆ ಪ್ರಮುಖ 6 ಬೇಡಿಕೆಗಳಿಗೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಯಲಿದೆ. ಎಲ್ಲ ಗುತ್ತಿಗೆ ಕಾರ್ಮಿಕರು ಭಾಗವಹಿಸುವಂತೆ ಮನವಿ ಮಾಡಿದರು. ಏನು ನ್ಯಾಯ ಸಿಗಬೇಕು ಅಂತ ಇದು ಒಂದು ಆಶೆ ಏನಿದೆ ಅದು ನಿಜವಾಗ್ಲೂ ಸಿಗ್ತಾ ಇಲ್ಲ. ಆ ವಿಷಯನ ನಾವು ಹೇಗೆ ನ್ಯಾಯ ಸಿಕ್ಕ ತನಕ ನಾವು ಮಾಡ್ಬೋದು ಅಂತ. ನಮ್ಮ ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯ ಮತ್ತೆ ಆರ್ಥಿಕ ನ್ಯಾಯ ಸಿಗಬೇಕು ಅಂತ ಇದೆ. ಆದರೆ ಇವತ್ತು ನಾವು ನಿಜಾಂಶ ನೋಡ್ಬೇಕಾಗಿದೆ ಅಂದ್ರೆ ಒಂದು ಕನಿಷ್ಠ ವೇತನ ಕೂಡ ಸಿಗ್ತಾ ಇಲ್ಲ, ಕನಿಷ್ಠ ಕೂಲಿ ಸಿಗ್ತಾ ಇಲ್ಲ. ಕೆಲಸ ಮಾಡೋದು ಒಂದು ಯಾವುದೇ ತರಹದ ಒಂದು ಭದ್ರತೆ ಇಲ್ಲ, ಸಂಬಳದ ಭದ್ರತೆ ಇಲ್ಲ. ನಾಳೆ ಅವರು ಕೆಲಸಕ್ಕೆ ಹೋದ್ರೆ ಅವ್ರಿಗೆ ಕೆಲಸ ಇದೆಯಾ ಇಲ್ವಾ ಅಂತ ಒಂದು ಭದ್ರತೆ ಇಲ್ಲ, ಸಾಮಾಜಿಕ ಭದ್ರತೆ ಇಲ್ಲ. ತುಂಬಾ ಒಂದು ಹೀನವಾದ ಒಂದು ಕಠಿಣವಾದ ಒಂದು ಪರಿಸ್ಥಿತಿಯಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಈ ಸಲ ಈ ಪೂರ್ತಿ ತಿಂಗಳು ನಾವು ಏನು ಕೇಳ್ತಾ ಇದೀವಿ ಅಂದ್ರೆ, ಮುಂದೆ ಇಡ್ತಾ ಇದೀವಿ ಅಂದ್ರೆ ಎಲ್ಲ ಕಾರ್ಮಿಕರಿಗೂ ಕನಿಷ್ಠ ವೇತನ ಸಿಗಬೇಕು. ಕನಿಷ್ಠ ವೇತನ ಅಂದ್ರೆ ನಾವು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಹೇಗೆ ಊಟಕ್ಕೆ ಮತ್ತೆ ಊಟ, ಬಟ್ಟೆ ಮತ್ತೆ ಬಾಡಿಗೆ ಕಟ್ಟಕ್ಕೆ ಒಂದು ಘನತೆಯಾದ ಒಂದು ಜೀವನ ಮಾಡಕ್ಕೆ ಎಷ್ಟು ಬೇಕು ಅಂತ ನಾವು ಎಲ್ಲ ನೋಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿರೋ ಪ್ರಕಾರ ಮಿನಿಮಮ್ 42,000 ಸಂಬಳ ಸಿಗ್ಬೇಕಾಗುತ್ತೆ. 42,000 ಸಂಬಳ ಸಿಕ್ಕಿದ್ರೆ ಮಾತ್ರ ನಾವು ಒಂದು ಕನಿಷ್ಠ ಕೂಲಿ ಅಂತ ಕರಿಬೋದು.
ಇಲ್ಲಾಂದ್ರೆ ಸಾಲದಲ್ಲಿ ಮುಳುಗೋಗಿರೋದು ಏನ್ ಪರಿಸ್ಥಿತಿ ಇದೆಯೋ ಅದೇ ನಾವು ಮುಂದುವರಿಸುತ್ತೆ. ಕನಿಷ್ಠ ವೇತನ ಘೋಷಣೆ ಮಾಡಬೇಕು ಸರ್ಕಾರ ಅಂತ ನಾವು ಮುಂದೆ ಇಡ್ತಾ ಇದ್ದೀವಿ. ಇದರಲ್ಲಿ ನಾವು ನೋಡಬೇಕಾಗಿರೋದು ಕೇಂದ್ರ ಸರ್ಕಾರದ ವ್ಯವಸ್ಥೆ ನಾವು ನೋಡಿದ್ರೆ, ಕೇಂದ್ರ ಸರ್ಕಾರ ಕಾನೂನಲ್ಲಿ ಇರೋದು ಮಿನಿಮಮ್ 5 ವರ್ಷಕ್ಕೆ ಒಂದ್ಸತಿ ಕನಿಷ್ಠ ವೇತನ ಘೋಷಣೆ ಜಾಸ್ತಿ ಮಾಡಬೇಕು ಅಂತ ಇದೆ. ಅದೇ ಕೇಂದ್ರ ಸರ್ಕಾರ 2017ರಿಂದ ಇನ್ನೂ ತನಕ ಘೋಷಣೆ ಮಾಡಿಲ್ಲ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಅಜೀಜ್ ಜಹಾಗೀರ್ದಾರ್, ಜಿಲಾನಿ ಪಾಷಾ, ವೆಂಕಟೇಶ್, ಚಾಂದ್ ಪಾಷಾ ಇದ್ದರು. ಜಿಲ್ಲೆಯ ಸಿರ್ವಾರ ತಾಲೂಕಿನ ಕವಿತಾಳ ಪೊಲೀಸ್ ಠಾಣೆ ಕರ್ನಾಟಕ ಪೊಲೀಸ್ ಇಲಾಖೆಗೆ ಗೌರವ ಹೆಚ್ಚಿಸಿದೆ. 2025ರ ಸಾಲಿನಲ್ಲಿ ದೇಶದ ಟಾಪ್ 3 ಮಾದರಿ ಠಾಣೆಗಳಲ್ಲಿ ಕವಿತಾಳ ಪೊಲೀಸ್ ಸ್ಟೇಷನ್ ಸ್ಥಾನ ಪಡೆದಿದೆ. ರ್ಯಾಂಕ್ ಪಡೆದ ಹಿನ್ನೆಲೆ ಕವಿತಾಳ ಠಾಣೆಗೆ ಕೇಂದ್ರ ಸರ್ಕಾರದಿಂದ ವಿಶೇಷ ಸೌಲಭ್ಯಗಳು ದೊರೆಯಲಿವೆ. ಪೀಠೋಪಕರಣ, ಲ್ಯಾಪ್ಟಾಪ್ ಸೇರಿದಂತೆ ಕೇಂದ್ರದಿಂದ ವಿಶೇಷ ಸೌಲಭ್ಯಗಳು ಸಿಗಲಿವೆ. ಜಿಲ್ಲೆಯ ಬಳಗನೂರು ಹಾಗೂ ಕವಿತಾಳ ಪೊಲೀಸ್ ಠಾಣೆಗಳು ಈ ಸ್ಪರ್ಧೆಯಲ್ಲಿದ್ದವು. ಅಂತಿಮವಾಗಿ ಕವಿತಾಳ ಪೊಲೀಸ್ ಠಾಣೆ ದೇಶದ ಟಾಪ್ 3 ಠಾಣೆಯ ಪಟ್ಟಿಗೆ ಸೇರಿದೆ. ನವೆಂಬರ್ 28ರಂದು IIM ರಾಯಪುರ್ನಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವರಿಂದ ಕವಿತಾಳ ಠಾಣೆ PSI ಗುರುಚಂದ್ರ ಯಾದವ್ ಟ್ರೋಫಿ ಸ್ವೀಕರಿಸಲಿದ್ದಾರೆ. ಇದಕ್ಕೂ ಮುನ್ನ 2021ರ ಸಾಲಿನಲ್ಲಿ ಮಾನ್ವಿ ಪೊಲೀಸ್ ಠಾಣೆ ಟಾಪ್ 5ನೇ ಸ್ಥಾನ ಪಡೆದಿತ್ತು. ಈಗ ಕವಿತಾಳ ಠಾಣೆ ಟಾಪ್ 3ನೇ ಸ್ಥಾನ ಪಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ದೇವದಾಸಿ ಪದ್ಧತಿ ಸಮಾಜಕ್ಕೆ ಮಾರಕ, ನಿವಾರಣೆ ಕೇವಲ ಒಬ್ಬರ ಜವಾಬ್ದಾರಿಯಲ್ಲ. ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭು ಭಕ್ರು. ಸಹಕಾರಿ ಸಪ್ತಾಹ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ, ಗ್ರಾಮಗಳ ಅಭಿವೃದ್ಧಿ ಸಹಕಾರಿ ಸಂಘ ಬಲಗೊಳಿಸುವುದು ಅಗತ್ಯ. ಸಚಿವ NS ಬಸವರಾಜು. ಮಟೂರು ತಾಂಡದಲ್ಲಿ ಹಳೆ ದ್ವೇಷದಿಂದ ಹಲ್ಲೆ, ಪೊಲೀಸರನ್ನ ಕಟ್ಟಿ ಹಾಕಿಲ್ಲ, ನ್ಯಾಯ ಕೊಡಿಸಿ ಲಾಲಮ್ಮ. ನವೆಂಬರ್ 18ರಂದು ಸಂವಿಧಾನ ರಕ್ಷಣಾ ಜಾಗೃತಿ ಜಾಥಾ, ಮಹಿಳೆಯರು ಭಾಗಿ, ವಿಜಯರಾಣಿ ಸಿರ್ವಾರ್. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ 27ರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ, ಮೈತ್ರಿ ಕೃಷ್ಣ. ಮತ್ತು ದೇಶದಲ್ಲಿ ಮಾದರಿ ಪೊಲೀಸ್ ಠಾಣೆ ಎಂದು ಹೆಗ್ಗಳಿಕೆಗೆ ಪಾತ್ರವಾದ ಕವಿತಾಳ ಠಾಣೆ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.